ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಅದು 2005 ಮಹಾರಾಷ್ಟ್ರ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಿರುವಂತಹ ವರ್ಷ. ಮಹಾರಾಷ್ಟ್ರದಲ್ಲಿ ಬಾಲಾ ಸಾಹೇಬ್ ಠಾಕ್ರೆ ಜೊತೆಗೆ ಸದಾ ಬಲಗೈ ಬಂಟನಂತಿದ್ದ ರಾಜ್ ಠಾಕ್ರೆ. ಆದರೆ ಯಾವಾಗ ಬಾಲ್ ಠಾಕ್ರೆ ತನ್ನ ಉತ್ತರಾಧಿಕಾರಿಯಾಗಿ ಉದ್ಧವ್ ಠಾಕ್ರೆ ಹೆಸರನ್ನ ಘೋಷಣೆ ಮಾಡ್ತಾರೋ ಅದರಿಂದ ಬೇಸರಗೊಂಡಿರತಕ್ಕಂತಹ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಜೊತೆಗೆ ಮುನಿಸಿಕೊಂಡು ಶಿವಸೇನೆಯಿಂದ ಹೊರನಡೀತಾರೆ. ಆ ಘಟನೆ ನಡೆದು ಇಲ್ಲಿಗೆ ಬರೋಬ್ಬರಿ 20 ವರ್ಷಗಳೇ ತುಂಬಿದೆ. ಈಗ 20 ವರ್ಷಗಳ ನಂತರ ಇಬ್ಬರು ಸಹೋದರರು ಮತ್ತೆ ಒಂದೇ ವೇದಿಕೆಯಲ್ಲಿ ಒಂದುಗೂಡೋ ಮೂಲಕವಾಗಿ ಮತ್ತೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೊಸ ರಾಜಕೀಯ ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಂದ್ರೆ, ಇಬ್ಬರೂ ಸಹೋದರರು ಒಂದಾಗಿರೋದು ರಾಜಕೀಯ ಕಾರಣಕ್ಕಾಗಿ ಅಲ್ಲ. ಈ ಬಾರಿ ಒಂದಾಗಿರೋದು ಮರಾಠಿ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ. ದೇವೇಂದ್ರ ಫಡ್ನವೀಸ್ ಸರ್ಕಾರ ಮಹಾರಾಷ್ಟ್ರದಲ್ಲಿ ಕಡ್ಡಾಯವಾಗಿ 3ನೇ ಭಾಷೆಯಾಗಿ ಹಿಂದಿ ಭಾಷೆಯನ್ನ ಶಿಕ್ಷಣದಲ್ಲಿ ತರಲು ಮುಂದಾಗಿದ್ರು. ಈ ಹಿಂದೆ 5ನೇ ತರಗತಿಯ ನಂತರದ ಮಕ್ಕಳಿಗೆ ಹಿಂದಿ ಕಲಿಯೋದಕ್ಕೆ ಕಡ್ಡಾಯವನ್ನು ಮಾಡಲಾಗಿತ್ತು. ಆದರೆ ಅದನ್ನು 1ನೇ ತರಗತಿಯಿಂದನೇ ತರೋದಕ್ಕೆ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ಆದರೆ ಯಾವಾಗ ತೀವ್ರವಾದಂತಹ ವಿರೋಧ ವ್ಯಕ್ತವಾಗುತ್ತೋ ಈ ಹಿನ್ನೆಲೆ ಆದೇಶವನ್ನು ವಾಪಸ್ ಪಡೆಯಬೇಕಾಗತ್ತೆ. ಇದರ ಭಾಗವಾಗಿ ಇಂದು ಮರಾಠಿ ವಿಜಯ್ ದಿವಸ್ ಹೆಸರಿನ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಹೋದರರಿಬ್ಬರು ಒಂದೇ ವೇದಿಕೆಯ ಅಡಿಯಲ್ಲಿ ಕಾಣಿಸಿಕೊಂಡು ಮತ್ತೆ ಮರಾಠಿ ಅಸ್ಮಿತೆಗೆ ನಾವು ಒಂದಾಗಿದ್ದೇವೆ ಎನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆದರೆ ಇದರ ಹಿಂದಿರೋ ಉದ್ದೇಶ ಮಾತ್ರ ರಾಜಕೀಯ ಅಲ್ಲದೇನೆ ಮತ್ತೇನೂ ಅಲ್ಲ. 2024ರ ಮಹಾರಾಷ್ಟ್ರದ ವಿಧಾನಸಭಾ ಫಲಿತಾಂಶದ ಬಳಿಕ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಹಲವು ಬದಲಾವಣೆಗಳೇ ಆಗ್ತಿವೆ. ಚುನಾವಣೆಯಲ್ಲಿ ಸೋಲು ಕಂಡ ಬಳಿಕ ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟದ ಕಾಂಗ್ರೆಸ್, ಉದ್ಧವ್ ಠಾಕ್ರೆಯ ಬಣದ ಶಿವಸೇನೆ, ಕಾಂಗ್ರೆಸ್ ಜೊತೆಗೆ ಇರುವಂತಹ NCP ಬಣ ನಡುವೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಂತರವನ್ನು ಕಾಯ್ದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇನ್ನು 2005ರಲ್ಲಿ ರಾಜ್ ಠಾಕ್ರೆ ನೇತೃತ್ವದಲ್ಲಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಸ್ತಿತ್ವಕ್ಕೆ ಬಂದಿತ್ತು. ಆರಂಭದಲ್ಲಿ ಈ ಪಕ್ಷದಿಂದ ಹಲವರು ಶಾಸಕರಾಗಿಯೂ ಸಹಿತ ಆಯ್ಕೆಯಾಗಿದ್ರು. ಆದರೆ ಯಾವಾಗ 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಇಬ್ಬರ ನಡುವೆ ತೀವ್ರವಾದಂತಹ ಹೋರಾಟ ನಡೆದು ತೀವ್ರವಾಗಿ ಹಿನ್ನಡೆಯನ್ನು ಅನುಭವಿಸಿದ ನಂತರ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಮತ್ತೆ ಪರಿತಪಿಸುವಂತಾಯಿತು. ಇಬ್ಬರು ಸಹೋದರರು ಮರಾಠಿ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನ ಜೀವಾಳವಾಗಿ ಮಾಡಿಕೊಂಡಿರುವಂತಹ ಇಬ್ಬರು ಸಹೋದರರು ಈಗ ರಾಜಕೀಯವಾಗಿ ಮತ್ತೆ ಯಶಸ್ಸು ಕಾಣೋದಕ್ಕೆ ಈ ಒಂದು ವೇದಿಕೆಯನ್ನ ಬಳಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಉದ್ಧವ್ ಠಾಕ್ರೆ ಕೆಲವು ದಿವಸಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ರು. ಯಾವಾಗ ಉದ್ಧವ್ ಠಾಕ್ರೆ ಬಣದಿಂದ ಏಕನಾಥ್ ಶಿಂದೆ ಹೊರಗಡೆ ಕಾಲಿಡ್ತಾರೋ ಅವಾಗ ಅವರು ರಾಜೀನಾಮೆ ಕೊಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಯಿತು. ರಾಜಕೀಯ ಪೈಪೋಟಿಗಿಂತ ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆ ಸಂಸ್ಕೃತಿಗೆ ಹೆಚ್ಚು ಅನ್ನುವಂತಹ ಸಂದೇಶವನ್ನು ಇವತ್ತು ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಹಲವು ಬಾರಿ ಈ ಒಂದು ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ರಾಜ್ ಠಾಕ್ರೆಯ ಪಕ್ಷ ಚುನಾವಣೆಯಲ್ಲಿ ಒಂದೇ ಒಂದು ಸೀಟನ್ನು ಸಹಿತ ಗೆಲ್ಲೋದಕ್ಕೆ ಆಗಿಲ್ಲ. ಜೊತೆಗೆ ಅಧಿಕೃತವಾಗಿ ಇರುವಂತಹ ಚಿಹ್ನೆಯನ್ನು ಸಹಿತ ಕಳ್ಕೊಳ್ಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಹಿನ್ನೆಲೆಯಲ್ಲಿ ಈಗ ಇಬ್ಬರು ನಾಯಕರು ರಾಜಕೀಯವಾಗಿ ಬೆಳೆಯೋದಕ್ಕೆ ಒಂದುಗೂಡೋದು ತುಂಬಾ ಅನಿವಾರ್ಯವಾಗಿದೆ. ಈ ಹಿನ್ನೆಲೆ ಮರಾಠಿ ಭಾಷೆಯ ವಿಚಾರದಲ್ಲಿ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಮತ್ತೆ ಒಂದಾಗೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಮುಂಬರುವಂತಹ ಮುಂಬೈ ಮಹಾನಗರ ಪಾಲಿಕೆ ವೇಳೆಗೆ ಇಬ್ಬರು ಸಹೋದರರು ರಾಜಕೀಯವಾಗಿಯೂ ಸಹಿತ ಒಂದಾಗೋದು ಗ್ಯಾರಂಟಿ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಶಿವಸೇನೆಯ ಆರ್ಥಿಕ ಶಕ್ತಿಯೇ ಮುಂಬೈ ಮಹಾನಗರ ಪಾಲಿಕೆ ಮೇಲಿರುವಂತಹ ಹಿಡಿತ. ಮುಂಬೈ ಮಹಾನಗರ ಪಾಲಿಕೆಯ 1 ವರ್ಷದ ಬಜೆಟ್ ಬರೋಬ್ಬರಿ 75,000 ಕೋಟಿ. ಇದರ ಜೊತೆಗೆ ಕಳೆದ 3.5 ದಶಕದಿಂದಲೂ ಶಿವಸೇನೆಯ ಪಾಲಿಕೆಯಲ್ಲಿ ಹಿಡಿತವನ್ನು ಸಾಧಿಸ್ತಾನೆ ಬಂದಿದೆ. ಇದು ಒಂದು ವೇಳೆ ಕೈಜಾರಿ ಹೋಗಿದ್ದೇ ಆದರೆ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಠಾಕ್ರೆ ಬ್ರದರ್ಸ್ಗೆ ಮೂಡುತ್ತೆ. ಈ ಹಿನ್ನೆಲೆಯಲ್ಲಿ 20 ವರ್ಷಗಳ ನಂತರ ಇಬ್ಬರು ಸಹೋದರರು ಈಗ ಒಂದಾಗ್ತಾ ಇದ್ದಾರೆ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.